ಕಲಬುರಗಿಯಲ್ಲಿ ಎಐಸಿಸಿ ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸಿದ್ದರಾಮಯ್ಯ ಅವರ ಸ್ಥಾನಮಾನ ಭದ್ರವಾಗಿರುತ್ತೆ ಅನ್ನೋ ಅರ್ಥದಲ್ಲಿ ಮಾತಾಡಿದ್ರು. ಯಾವುದೇ ಬದಲಾವಣೆ ಇಲ್ಲ ಅನ್ನುವ ಸಂದೇಶವನ್ನ ಕೂಡ ಕೊಟ್ಟಿದ್ರು. ಆ ಹೇಳಿಕೆಯಿಂದ ಕಾಂಗ್ರೆಸ್ ಪರದಲ್ಲಿ ಕಂಪನ ಸೃಷ್ಟಿಯಾಗಿದೆ. ಖರ್ಗೆ ಅವರ ಹೇಳಿಕೆ ಬೆನ್ನಲ್ಲೇ ಸಿಎಂ ಆಪ್ತ ಸಚಿವರು ಫುಲ್ ಆಕ್ಟಿವ್ ಆಗಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರು ತುಂಬಾ ಸ್ಟ್ರಾಂಗ್ ಇದ್ದಾರೆ, ಸಿದ್ದರಾಮಯ್ಯ ಅಂತ ಹೇಳಿ ಅವರ ಪರ ಸಚಿವ ಕೆಜೆ ಜಾರ್ಜ್ ಅವರು ಬ್ಯಾಟಿಂಗ್ ಅನ್ನು ಬೀಸಿದ್ದಾರೆ. ಮೊದಲು ಸ್ಟ್ರಾಂಗ್, ಈಗಲೂ ಸ್ಟ್ರಾಂಗ್, ಮುಂದೆಯೂ ಸಿಎಂ ಸಿದ್ದರಾಮಯ್ಯ ಸ್ಟ್ರಾಂಗ್ ಅಂತೇಳಿ ಕೆಜೆ ಜಾರ್ಜ್ ಅವರು ಸಿಎಂ ಸಿದ್ದರಾಮಯ್ಯ ಅವರ ಬೆನ್ನಿಗೆ ನಿಲ್ಲುವಂತ ಕೆಲಸವನ್ನ ಮಾಡಿದ್ದಾರೆ. ಶಾಸಕರಾಗಲಿ ಯಾರೇ ಮಂತ್ರಿ ಆಗಲಿಕ್ಕೆ ಅರ್ಹರಿರ್ತಾರೆ. ಅವ್ರು ಕೇಳೋದ್ರಲ್ಲಿ ಏನು ತಪ್ಪಿದೆ? ಹೈಕಮಾಂಡಿಗೆ ಹೋಗಿ ಕೇಳ್ತಾರೆ, ಸಂಬಂಧಪಟ್ಟ ನಾಯಕರಿಗೆ ಹೇಳ್ತಾರೆ, ಏನು ತಪ್ಪಿಲ್ಲ. ತೀರ್ಮಾನ ತೆಗೆದು ಹೈಕಮಾಂಡು, ನಮ್ಮ ಸಿಎಂ, ಬೇರೆ ನಾಯಕರು ತೀರ್ಮಾನ ತಗೊಳ್ತಾರೆ. ಅದು ರಾಜಣ್ಣ ಅವ್ರನ್ನ ಕೇಳಬೇಕು, ಸಿಎಂನ ಕೇಳಬೇಕು. ನನಗೆ ಆ ಥರದ್ದು ಏನಿಲ್ಲ. ಸಿಎಂ ಅವರು, ನಮ್ಮ ಸಿಎಂ ಅವರು ಭಾರಿ ಸ್ಟ್ರಾಂಗ್ ಆಗಿದ್ದಾರೆ. ಅವರಿಗೆ ಫ್ರೀ ಹ್ಯಾಂಡ್ಸ್ ಇದೆ. ಅವರೆಲ್ಲ ಅಡ್ಮಿನಿಸ್ಟ್ರೇಷನ್ ಒಂದ್ ದಿವಸ ಅವರು ಸುಮ್ಮನೆ ಕೂತಿದ್ದು ನೋಡಿದ್ರ? ಅವರು ಅಡ್ಮಿನಿಸ್ಟ್ರೇಷನ್ ವಿಚಾರದಲ್ಲಿ ಜನಪರ ಕಾರ್ಯಕ್ರಮ ಹಾಕೊಂಡು ಮುಂದುಗಡೆ ಹೋಗ್ತಾರೆ. ನೋಡಿ, ಅದು ಯಾರು ಹೇಳ್ತಾ ಅವ್ರನ್ನ ಕೇಳಬೇಕು. ನಾನೇನೇ ಹೇಳಲಿಲ್ಲ ತಾನೆ. ನಮಗೆ ಈಗಾಗಲೇ ಚೀಫ್ ಮಿನಿಸ್ಟರ್ ಇದ್ದಾರೆ. ಆ ಥರದ್ದು ಯಾವ್ದು ನನ್ನ ಗಮನಕ್ಕೆ ಬರಲಿಲ್ಲ. ಅದನ್ನ ಯಾರಾದ್ರೂ ಹೇಳಬೇಕಾದ್ರೆ ಒಂದು ಚೀಫ್ ಮಿನಿಸ್ಟರ್ಗೆ ಗೊತ್ತಿರ್ತದೆ, ಹೈಕಮಾಂಡಿಗೆ ಗೊತ್ತಿರ್ತದೆ, ಅವರೇ ಹೇಳ್ಬೇಕು ಹೊರತು ನಾನು ಆ ವಿಚಾರದಲ್ಲಿ ಮಾತಾಡ್ಲಿಕ್ಕೆ ನಾನು ತಯಾರಾಗಿಲ್ಲ. ನೋಡಿ, ಅದು ಯಾರು ಹೇಳ್ತಾ ಅವ್ರನ್ನ ಕೇಳಬೇಕು. ನಾನೇನೇ ಹೇಳಲಿಲ್ಲ ತಾನೆ. ನಮಗೆ ಈಗಾಗಲೇ ಚೀಫ್ ಮಿನಿಸ್ಟರ್ ಇದ್ದಾರೆ. ಆ ಥರದ್ದು ಯಾವ್ದು ನನ್ನ ಗಮನಕ್ಕೆ ಬರಲಿಲ್ಲ. ಅದನ್ನ ಯಾರಾದ್ರೂ ಹೇಳಬೇಕಾದ್ರೆ ಒಂದು ಚೀಫ್ ಮಿನಿಸ್ಟರ್ಗೆ ಗೊತ್ತಿರ್ತದೆ, ಹೈಕಮಾಂಡಿಗೆ ಗೊತ್ತಿರ್ತದೆ, ಅವರೇ ಹೇಳ್ಬೇಕು ಹೊರತು ನಾನು ಆ ವಿಚಾರದಲ್ಲಿ. ಕಲಬುರಗಿಯಲ್ಲಿ ಎಐಸಿಸಿ ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸಿದ್ದರಾಮಯ್ಯ ಅವರ ಸ್ಥಾನಮಾನ ಭದ್ರವಾಗಿರುತ್ತೆ ಅನ್ನೋ ಅರ್ಥದಲ್ಲಿ ಮಾತಾಡಿದ್ರು. ಯಾವುದೇ ಬದಲಾವಣೆ ಇಲ್ಲ ಅನ್ನುವ ಸಂದೇಶವನ್ನ ಕೂಡ ಕೊಟ್ಟಿದ್ರು. ಆ ಹೇಳಿಕೆಯಿಂದ ಕಾಂಗ್ರೆಸ್ ಪರದಲ್ಲಿ ಕಂಪನ ಸೃಷ್ಟಿಯಾಗಿದೆ. ಖರ್ಗೆ ಅವರ ಹೇಳಿಕೆ ಬೆನ್ನಲ್ಲೇ ಸಿಎಂ ಆಪ್ತ ಸಚಿವರು ಫುಲ್ ಆಕ್ಟಿವ್ ಆಗಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರು ತುಂಬಾ ಸ್ಟ್ರಾಂಗ್ ಇದ್ದಾರೆ, ಸಿದ್ದರಾಮಯ್ಯ ಅಂತ ಹೇಳಿ ಅವರ ಪರ ಸಚಿವ ಕೆಜೆ ಜಾರ್ಜ್ ಅವರು ಬ್ಯಾಟಿಂಗ್ ಅನ್ನು ಬೀಸಿದ್ದಾರೆ. ಮೊದಲು ಸ್ಟ್ರಾಂಗ್, ಈಗಲೂ ಸ್ಟ್ರಾಂಗ್, ಮುಂದೆಯೂ ಸಿಎಂ ಸಿದ್ದರಾಮಯ್ಯ ಸ್ಟ್ರಾಂಗ್ ಅಂತೇಳಿ ಕೆಜೆ ಜಾರ್ಜ್ ಅವರು ಸಿಎಂ ಸಿದ್ದರಾಮಯ್ಯ ಅವರ ಬೆನ್ನಿಗೆ ನಿಲ್ಲುವಂತ ಕೆಲಸವನ್ನ ಮಾಡಿದ್ದಾರೆ. ಶಾಸಕರಾಗಲಿ ಯಾರೇ ಮಂತ್ರಿ ಆಗಲಿಕ್ಕೆ ಅರ್ಹರಿರ್ತಾರೆ. ಅವ್ರು ಕೇಳೋದ್ರಲ್ಲಿ ಏನು ತಪ್ಪಿದೆ? ಹೈಕಮಾಂಡಿಗೆ ಹೋಗಿ ಕೇಳ್ತಾರೆ, ಸಂಬಂಧಪಟ್ಟ ನಾಯಕರಿಗೆ ಹೇಳ್ತಾರೆ, ಏನು ತಪ್ಪಿಲ್ಲ. ತೀರ್ಮಾನ ತೆಗೆದು ಹೈಕಮಾಂಡು, ನಮ್ಮ ಸಿಎಂ, ಬೇರೆ ನಾಯಕರು ತೀರ್ಮಾನ ತಗೊಳ್ತಾರೆ. ಅದು ರಾಜಣ್ಣ ಅವ್ರನ್ನ ಕೇಳಬೇಕು, ಸಿಎಂನ ಕೇಳಬೇಕು. ನನಗೆ ಆ ಥರದ್ದು ಏನಿಲ್ಲ. ಸಿಎಂ ಅವರು, ನಮ್ಮ ಸಿಎಂ ಅವರು ಭಾರಿ ಸ್ಟ್ರಾಂಗ್ ಆಗಿದ್ದಾರೆ. ಅವರಿಗೆ ಫ್ರೀ ಹ್ಯಾಂಡ್ಸ್ ಇದೆ. ಅವರೆಲ್ಲ ಅಡ್ಮಿನಿಸ್ಟ್ರೇಷನ್ ಒಂದ್ ದಿವಸ ಅವರು ಸುಮ್ಮನೆ ಕೂತಿದ್ದು ನೋಡಿದ್ರ? ಅವರು ಅಡ್ಮಿನಿಸ್ಟ್ರೇಷನ್ ವಿಚಾರದಲ್ಲಿ ಜನಪರ ಕಾರ್ಯಕ್ರಮ ಹಾಕೊಂಡು ಮುಂದುಗಡೆ ಹೋಗ್ತಾರೆ. ನೋಡಿ, ಅದು ಯಾರು ಹೇಳ್ತಾ ಅವ್ರನ್ನ ಕೇಳಬೇಕು. ನಾನೇನೇ ಹೇಳಲಿಲ್ಲ ತಾನೆ. ನಮಗೆ ಈಗಾಗಲೇ ಚೀಫ್ ಮಿನಿಸ್ಟರ್ ಇದ್ದಾರೆ. ಆ ಥರದ್ದು ಯಾವ್ದು ನನ್ನ ಗಮನಕ್ಕೆ ಬರಲಿಲ್ಲ. ಅದನ್ನ ಯಾರಾದ್ರೂ ಹೇಳಬೇಕಾದ್ರೆ ಒಂದು ಚೀಫ್ ಮಿನಿಸ್ಟರ್ಗೆ ಗೊತ್ತಿರ್ತದೆ, ಹೈಕಮಾಂಡಿಗೆ ಗೊತ್ತಿರ್ತದೆ, ಅವರೇ ಹೇಳ್ಬೇಕು ಹೊರತು ನಾನು ಆ ವಿಚಾರದಲ್ಲಿ ಮಾತಾಡ್ಲಿಕ್ಕೆ ನಾನು ತಯಾರಾಗಿಲ್ಲ. ನೋಡಿ, ಅದು ಯಾರು ಹೇಳ್ತಾ ಅವ್ರನ್ನ ಕೇಳಬೇಕು. ನಾನೇನೇ ಹೇಳಲಿಲ್ಲ ತಾನೆ. ನಮಗೆ ಈಗಾಗಲೇ ಚೀಫ್ ಮಿನಿಸ್ಟರ್ ಇದ್ದಾರೆ. ಆ ಥರದ್ದು ಯಾವ್ದು ನನ್ನ ಗಮನಕ್ಕೆ ಬರಲಿಲ್ಲ. ಅದನ್ನ ಯಾರಾದ್ರೂ ಹೇಳಬೇಕಾದ್ರೆ ಒಂದು ಚೀಫ್ ಮಿನಿಸ್ಟರ್ಗೆ ಗೊತ್ತಿರ್ತದೆ, ಹೈಕಮಾಂಡಿಗೆ ಗೊತ್ತಿರ್ತದೆ, ಅವರೇ ಹೇಳ್ಬೇಕು ಹೊರತು ನಾನು ಆ ವಿಚಾರದಲ್ಲಿ. ಕಲಬುರಗಿಯಲ್ಲಿ ಎಐಸಿಸಿ ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸಿದ್ದರಾಮಯ್ಯ ಅವರ ಸ್ಥಾನಮಾನ ಭದ್ರವಾಗಿರುತ್ತೆ ಅನ್ನೋ ಅರ್ಥದಲ್ಲಿ ಮಾತಾಡಿದ್ರು. ಯಾವುದೇ ಬದಲಾವಣೆ ಇಲ್ಲ ಅನ್ನುವ ಸಂದೇಶವನ್ನ ಕೂಡ ಕೊಟ್ಟಿದ್ರು. ಆ ಹೇಳಿಕೆಯಿಂದ ಕಾಂಗ್ರೆಸ್ ಪರದಲ್ಲಿ ಕಂಪನ ಸೃಷ್ಟಿಯಾಗಿದೆ. ಖರ್ಗೆ ಅವರ ಹೇಳಿಕೆ ಬೆನ್ನಲ್ಲೇ ಸಿಎಂ ಆಪ್ತ ಸಚಿವರು ಫುಲ್ ಆಕ್ಟಿವ್ ಆಗಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರು ತುಂಬಾ ಸ್ಟ್ರಾಂಗ್ ಇದ್ದಾರೆ, ಸಿದ್ದರಾಮಯ್ಯ ಅಂತ ಹೇಳಿ ಅವರ ಪರ ಸಚಿವ ಕೆಜೆ ಜಾರ್ಜ್ ಅವರು ಬ್ಯಾಟಿಂಗ್ ಅನ್ನು ಬೀಸಿದ್ದಾರೆ. ಮೊದಲು ಸ್ಟ್ರಾಂಗ್, ಈಗಲೂ ಸ್ಟ್ರಾಂಗ್, ಮುಂದೆಯೂ ಸಿಎಂ ಸಿದ್ದರಾಮಯ್ಯ ಸ್ಟ್ರಾಂಗ್ ಅಂತೇಳಿ ಕೆಜೆ ಜಾರ್ಜ್ ಅವರು ಸಿಎಂ ಸಿದ್ದರಾಮಯ್ಯ ಅವರ ಬೆನ್ನಿಗೆ ನಿಲ್ಲುವಂತ ಕೆಲಸವನ್ನ ಮಾಡಿದ್ದಾರೆ. ಶಾಸಕರಾಗಲಿ ಯಾರೇ ಮಂತ್ರಿ ಆಗಲಿಕ್ಕೆ ಅರ್ಹರಿರ್ತಾರೆ. ಅವ್ರು ಕೇಳೋದ್ರಲ್ಲಿ ಏನು ತಪ್ಪಿದೆ? ಹೈಕಮಾಂಡಿಗೆ ಹೋಗಿ ಕೇಳ್ತಾರೆ, ಸಂಬಂಧಪಟ್ಟ ನಾಯಕರಿಗೆ ಹೇಳ್ತಾರೆ, ಏನು ತಪ್ಪಿಲ್ಲ. ತೀರ್ಮಾನ ತೆಗೆದು ಹೈಕಮಾಂಡು, ನಮ್ಮ ಸಿಎಂ, ಬೇರೆ ನಾಯಕರು ತೀರ್ಮಾನ ತಗೊಳ್ತಾರೆ. ಅದು ರಾಜಣ್ಣ ಅವ್ರನ್ನ ಕೇಳಬೇಕು, ಸಿಎಂನ ಕೇಳಬೇಕು. ನನಗೆ ಆ ಥರದ್ದು ಏನಿಲ್ಲ. ಸಿಎಂ ಅವರು, ನಮ್ಮ ಸಿಎಂ ಅವರು ಭಾರಿ ಸ್ಟ್ರಾಂಗ್ ಆಗಿದ್ದಾರೆ. ಅವರಿಗೆ ಫ್ರೀ ಹ್ಯಾಂಡ್ಸ್ ಇದೆ. ಅವರೆಲ್ಲ ಅಡ್ಮಿನಿಸ್ಟ್ರೇಷನ್ ಒಂದ್ ದಿವಸ ಅವರು ಸುಮ್ಮನೆ ಕೂತಿದ್ದು ನೋಡಿದ್ರ? ಅವರು ಅಡ್ಮಿನಿಸ್ಟ್ರೇಷನ್ ವಿಚಾರದಲ್ಲಿ ಜನಪರ ಕಾರ್ಯಕ್ರಮ ಹಾಕೊಂಡು ಮುಂದುಗಡೆ ಹೋಗ್ತಾರೆ.
ನೋಡಿ, ಅದು ಯಾರು ಹೇಳ್ತಾ ಅವ್ರನ್ನ ಕೇಳಬೇಕು. ನಾನೇನೇ ಹೇಳಲಿಲ್ಲ ತಾನೆ. ನಮಗೆ ಈಗಾಗಲೇ ಚೀಫ್ ಮಿನಿಸ್ಟರ್ ಇದ್ದಾರೆ. ಆ ತರದ್ದು ಯಾವ್ದು ನನ್ನ ಗಮನಕ್ಕೆ ಬರಲಿಲ್ಲ. ಅದನ್ನ ಯಾರು ಹೇಳ್ಬೇಕಾದ್ರೆ ಒಂದು ಚೀಫ್ ಮಿನಿಸ್ಟರ್ಗೆ ಗೊತ್ತಿರ್ತದೆ, ಹೈಕಮಾಂಡಿಗೆ ಗೊತ್ತಿರ್ತದೆ, ಅವರೇ ಹೇಳ್ಬೇಕು ಹೊರತು ನಾನು ಆ ವಿಚಾರದಲ್ಲಿ ಮಾತಾಡ್ಲಿಕ್ಕೆ ನಾನು ತಯಾರಾಗಿಲ್ಲ. ನೋಡಿ, ಅದು ಯಾರು ಹೇಳ್ತಾ ಅವ್ರನ್ನ ಕೇಳಬೇಕು. ನಾನೇನೇ ಹೇಳಲಿಲ್ಲ ತಾನೆ. ನಮಗೆ ಈಗಾಗಲೇ ಚೀಫ್ ಮಿನಿಸ್ಟರ್ ಇದ್ದಾರೆ. ಆ ತರದ್ದು ಯಾವ್ದು ನನ್ನ ಗಮನಕ್ಕೆ ಬರಲಿಲ್ಲ. ಅದನ್ನ ಯಾರು ಹೇಳ್ಬೇಕಾದ್ರೆ ಒಂದು ಚೀಫ್ ಮಿನಿಸ್ಟರ್ಗೆ ಗೊತ್ತಿರ್ತದೆ, ಹೈಕಮಾಂಡಿಗೆ ಗೊತ್ತಿರ್ತದೆ, ಅವರೇ ಹೇಳ್ಬೇಕು ಹೊರತು ನಾನು ಆ ವಿಚಾರದಲ್ಲಿ ಕಲಬುರಗಿಯಲ್ಲಿ ಎಐಸಿಸಿ ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸಿದ್ದರಾಮಯ್ಯ ಅವರ ಸ್ಥಾನಮಾನ ಭದ್ರವಾಗಿರುತ್ತೆ ಅನ್ನೋ ಅರ್ಥದಲ್ಲಿ ಮಾತಾಡಿದ್ರು. ಯಾವುದೇ ಬದಲಾವಣೆ ಇಲ್ಲ ಅನ್ನುವ ಸಂದೇಶವನ್ನ ಕೂಡ ಕೊಟ್ಟಿದ್ರು. ಆ ಹೇಳಿಕೆಯಿಂದ ಕಾಂಗ್ರೆಸ್ ಪರದಲ್ಲಿ ಕಂಪನ ಸೃಷ್ಟಿಯಾಗಿದೆ. ಖರ್ಗೆ ಅವರ ಹೇಳಿಕೆ ಬೆನ್ನಲ್ಲೇ ಸಿಎಂ ಆಪ್ತ ಸಚಿವರು ಫುಲ್ ಆಕ್ಟಿವ್ ಆಗಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರು ತುಂಬಾ ಸ್ಟ್ರಾಂಗ್ ಇದ್ದಾರೆ, ಸಿದ್ದರಾಮಯ್ಯ ಅಂತ ಹೇಳಿ ಅವರ ಪರ ಸಚಿವ ಕೆಜೆ ಜಾರ್ಜ್ ಅವರು ಬ್ಯಾಟಿಂಗ್ ಅನ್ನು ಬೀಸಿದ್ದಾರೆ. ಮೊದಲು ಸ್ಟ್ರಾಂಗ್, ಈಗಲೂ ಸ್ಟ್ರಾಂಗ್, ಮುಂದೆಯೂ ಸಿಎಂ ಸಿದ್ದರಾಮಯ್ಯ ಸ್ಟ್ರಾಂಗ್ ಅಂತೇಳಿ ಕೆಜೆ ಜಾರ್ಜ್ ಅವರು ಸಿಎಂ ಸಿದ್ದರಾಮಯ್ಯ ಅವರ ಬೆನ್ನಿಗೆ ನಿಲ್ಲುವಂತ ಕೆಲಸವನ್ನ ಮಾಡಿದ್ದಾರೆ. ಶಾಸಕರಾಗಲಿ ಯಾರೇ ಮಂತ್ರಿ ಆಗಲಿಕ್ಕೆ ಅರ್ಹರಿರ್ತಾರೆ. ಅವ್ರು ಕೇಳೋದ್ರಲ್ಲಿ ಏನು ತಪ್ಪಿದೆ? ಹೈಕಮಾಂಡಿಗೆ ಹೋಗಿ ಕೇಳ್ತಾರೆ, ಸಂಬಂಧಪಟ್ಟ ನಾಯಕರಿಗೆ ಹೇಳ್ತಾರೆ, ಏನು ತಪ್ಪಿಲ್ಲ. ತೀರ್ಮಾನ ತೆಗೆದು ಹೈಕಮಾಂಡು, ನಮ್ಮ ಸಿಎಂ, ಬೇರೆ ನಾಯಕರು ತೀರ್ಮಾನ ತಗೊಳ್ತಾರೆ. ಅದು ರಾಜಣ್ಣ ಅವ್ರನ್ನ ಕೇಳಬೇಕು, ಸಿಎಂನ ಕೇಳಬೇಕು. ನನಗೆ ಆ ತರದ್ದು ಏನಿಲ್ಲ. ಸಿಎಂ ಅವರು, ನಮ್ಮ ಸಿಎಂ ಅವರು ಭಾರಿ ಸ್ಟ್ರಾಂಗ್ ಆಗಿದ್ದಾರೆ. ಅವರಿಗೆ ಫ್ರೀ ಇದೆ. ಅವರೆಲ್ಲ ಅಡ್ಮಿನಿಸ್ಟ್ರೇಷನ್ ಒಂದ್ ದಿವಸ ಅವರು ಸುಮ್ಮನೆ ಕೂತಿದ್ದು ನೋಡಿದ್ರ? ಅವರು ಅಡ್ಮಿನಿಸ್ಟ್ರೇಷನ್ ವಿಚಾರದಲ್ಲಿ ಜನಪರ ಕಾರ್ಯಕ್ರಮ ಹಾಕೊಂಡು ಮುಂದುಗಡೆ ಹೋಗ್ತಾರೆ. ನೋಡಿ, ಅದು ಯಾರು ಹೇಳ್ತಾ ಅವ್ರನ್ನ ಕೇಳಬೇಕು. ನಾನೇನೇ ಹೇಳಲಿಲ್ಲ ತಾನೆ. ನಮಗೆ ಈಗಾಗಲೇ ಚೀಫ್ ಮಿನಿಸ್ಟರ್ ಇದ್ದಾರೆ. ಆ ತರದ್ದು ಯಾವ್ದು ನನ್ನ ಗಮನಕ್ಕೆ ಬರಲಿಲ್ಲ. ಅದನ್ನ ಯಾರು ಹೇಳ್ಬೇಕಾದ್ರೆ ಒಂದು ಚೀಫ್ ಮಿನಿಸ್ಟರ್ಗೆ ಗೊತ್ತಿರ್ತದೆ, ಹೈಕಮಾಂಡಿಗೆ ಗೊತ್ತಿರ್ತದೆ, ಅವರೇ ಹೇಳ್ಬೇಕು ಹೊರತು ನಾನು ಆ ವಿಚಾರದಲ್ಲಿ ಮಾತಾಡ್ಲಿಕ್ಕೆ ನಾನು ತಯಾರಾಗಿಲ್ಲ. ನೋಡಿ, ಅದು ಯಾರು ಹೇಳ್ತಾ ಅವ್ರನ್ನ ಕೇಳಬೇಕು. ನಾನೇನೇ ಹೇಳಲಿಲ್ಲ ತಾನೆ. ನಮಗೆ ಈಗಾಗಲೇ ಚೀಫ್ ಮಿನಿಸ್ಟರ್ ಇದ್ದಾರೆ. ಆ ತರದ್ದು ಯಾವ್ದು ನನ್ನ ಗಮನಕ್ಕೆ ಬರಲಿಲ್ಲ. ಅದನ್ನ ಯಾರು ಹೇಳ್ಬೇಕಾದ್ರೆ ಒಂದು ಚೀಫ್ ಮಿನಿಸ್ಟರ್ಗೆ ಗೊತ್ತಿರ್ತದೆ, ಹೈಕಮಾಂಡಿಗೆ ಗೊತ್ತಿರ್ತದೆ, ಅವರೇ ಹೇಳ್ಬೇಕು ಹೊರತು ನಾನು ಆ ವಿಚಾರದಲ್ಲಿ ಕಲಬುರಗಿಯಲ್ಲಿ ಎಐಸಿಸಿ ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸಿದ್ದರಾಮಯ್ಯ ಅವರ ಸ್ಥಾನಮಾನ ಭದ್ರವಾಗಿರುತ್ತೆ ಅನ್ನೋ ಅರ್ಥದಲ್ಲಿ ಮಾತಾಡಿದ್ರು. ಯಾವುದೇ ಬದಲಾವಣೆ ಇಲ್ಲ ಅನ್ನುವ ಸಂದೇಶವನ್ನ ಕೂಡ ಕೊಟ್ಟಿದ್ರು. ಆ ಹೇಳಿಕೆಯಿಂದ ಕಾಂಗ್ರೆಸ್ ಪರದಲ್ಲಿ ಕಂಪನ ಸೃಷ್ಟಿಯಾಗಿದೆ. ಖರ್ಗೆ ಅವರ ಹೇಳಿಕೆ ಬೆನ್ನಲ್ಲೇ ಸಿಎಂ ಆಪ್ತ ಸಚಿವರು ಫುಲ್ ಆಕ್ಟಿವ್ ಆಗಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರು ತುಂಬಾ ಸ್ಟ್ರಾಂಗ್ ಇದ್ದಾರೆ, ಸಿದ್ದರಾಮಯ್ಯ ಅಂತ ಹೇಳಿ ಅವರ ಪರ ಸಚಿವ ಕೆಜೆ ಜಾರ್ಜ್ ಅವರು ಬ್ಯಾಟಿಂಗ್ ಅನ್ನು ಬೀಸಿದ್ದಾರೆ. ಮೊದಲು ಸ್ಟ್ರಾಂಗ್, ಈಗಲೂ ಸ್ಟ್ರಾಂಗ್, ಮುಂದೆಯೂ ಸಿಎಂ ಸಿದ್ದರಾಮಯ್ಯ ಸ್ಟ್ರಾಂಗ್ ಅಂತೇಳಿ ಕೆಜೆ ಜಾರ್ಜ್ ಅವರು ಸಿಎಂ ಸಿದ್ದರಾಮಯ್ಯ ಅವರ ಬೆನ್ನಿಗೆ ನಿಲ್ಲುವಂತ ಕೆಲಸವನ್ನ ಮಾಡಿದ್ದಾರೆ. ಶಾಸಕರಾಗಲಿ ಯಾರೇ ಮಂತ್ರಿ ಆಗಲಿಕ್ಕೆ ಅರ್ಹರಿರ್ತಾರೆ. ಅವ್ರು ಕೇಳೋದ್ರಲ್ಲಿ ಏನು ತಪ್ಪಿದೆ? ಹೈಕಮಾಂಡಿಗೆ ಹೋಗಿ ಕೇಳ್ತಾರೆ, ಸಂಬಂಧಪಟ್ಟ ನಾಯಕರಿಗೆ ಹೇಳ್ತಾರೆ, ಏನು ತಪ್ಪಿಲ್ಲ. ತೀರ್ಮಾನ ತೆಗೆದು ಹೈಕಮಾಂಡು, ನಮ್ಮ ಸಿಎಂ, ಬೇರೆ ನಾಯಕರು ತೀರ್ಮಾನ ತಗೊಳ್ತಾರೆ. ಅದು ರಾಜಣ್ಣ ಅವ್ರನ್ನ ಕೇಳಬೇಕು, ಸಿಎಂನ ಕೇಳಬೇಕು. ನನಗೆ ಆ ತರದ್ದು ಏನಿಲ್ಲ. ಸಿಎಂ ಅವರು, ನಮ್ಮ ಸಿಎಂ ಅವರು ಭಾರಿ ಸ್ಟ್ರಾಂಗ್ ಆಗಿದ್ದಾರೆ. ಅವರಿಗೆ ಫ್ರೀ ಇದೆ. ಅವರೆಲ್ಲ ಅಡ್ಮಿನಿಸ್ಟ್ರೇಷನ್ ಒಂದ್ ದಿವಸ ಅವರು ಸುಮ್ಮನೆ ಕೂತಿದ್ದು ನೋಡಿದ್ರ? ಅವರು ಅಡ್ಮಿನಿಸ್ಟ್ರೇಷನ್ ವಿಚಾರದಲ್ಲಿ ಜನಪರ ಕಾರ್ಯಕ್ರಮ ಹಾಕೊಂಡು ಮುಂದುಗಡೆ ಹೋಗ್ತಾರೆ. ನೋಡಿ, ಅದು ಯಾರು ಹೇಳ್ತಾ ಅವ್ರನ್ನ ಕೇಳಬೇಕು.